ಮಂಡ್ಯ ಸಂಸತ್ ಕ್ಷೇತ್ರದಿಂದ ಸಿಎಂ ಪುತ್ರ ಕಣಕ್ಕೆ ಇಳಿತಾರ. ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆಗೆ ಹೆಚ್ಚಾಗ್ತಾ ಇದೆ ಒತ್ತಡ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಚಿಕ್ಕಬಳ್ಳಾಪುರ ಹಾಗೇನೆ ತುಮಕೂರಿನಿಂದ ಕೂಡ ಸ್ಪರ್ಧೆಗೆ ಆಗ್ರಹವನ್ನ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ, ಒತ್ತಡವನ್ನ ಹಾಕ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈಗ ಪ್ರಮುಖವಾಗಿ ಮಂಡ್ಯ ಸಂಸತ್ ಕ್ಷೇತ್ರದಿಂದ ಸಿಎಂ ಪುತ್ರ ನಿಖಿಲ್ ಕುಮಾರಸ್ವಾಮಿ ಕಣಕ್ಕೆ ಇಳಿತಾರೆ ಅಂತ ಹೇಳಲಾಗ್ತಾ ಇದೆ. ಇದ್ರ ಜೊತೆಗೆ ಚಿಕ್ಕಬಳ್ಳಾಪುರ ಹಾಗೆಯೇ ತುಮಕೂರಿನಿಂದ ಕೂಡ ಸ್ಪರ್ಧೆ ಮಾಡಬೇಕು ಅನ್ನೋ ಆಗ್ರಹ ಕಾರ್ಯಕರ್ತರಿಂದ ಕೇಳಿ ಬರ್ತಾ ಇದೆ. ಆದ್ರೆ ಮಂಡ್ಯ ಜೆಡಿಎಸ್ ಶಾಸಕರಿಂದ ಎಚ್ಡಿಡಿ ಮೇಲೆ ಒತ್ತಡ ಜಾಸ್ತಿ ಆಗ್ತಾ ಇದೆ. ಮೈತ್ರಿ ಆಗ್ಲಿ ಆಗದೇ ಇರ್ಲಿ ಸ್ಪರ್ಧೆ ಮಾಡಬೇಕು ಅಂತ ಮನವಿಯನ್ನ ಮಾಡ್ತಾ ಇದ್ದಾರೆ ಜೆಡಿಎಸ್ ಶಾಸಕರೇ ಅಂತ ಹೇಳಲಾಗ್ತಾ ಇದೆ. ಸಿಎಂ ಕುಮಾರಸ್ವಾಮಿ ಪುತ್ರ ನಿಖಿಲ್ ಸ್ಪರ್ಧೆಗೆ ಆಗ್ರಹವನ್ನ ಮಂಡ್ಯದಲ್ಲಿ ಮಾಡ್ತಾ ಇದ್ದಾರೆ ಕಾರ್ಯಕರ್ತರು, ಜೊತೆಗೆ ಮಂಡ್ಯ ಶಾಸಕರು ಕೂಡ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗಿದೆ. ಜೆಡಿಎಸ್ನ ಶಾಸಕರು ಈ ರೀತಿಯಾಗಿ ಆಗ್ರಹವನ್ನ ಮಾಡ್ತಾ ಇರೋದು. ಕಳೆದ ಚುನಾವಣೆಯಲ್ಲಿ ಪ್ರಚಾರವನ್ನ ನಡೆಸಿದ್ರು ನಿಖಿಲ್. 3 ಕ್ಷೇತ್ರಗಳಲ್ಲಿ ನಿಖಿಲ್ ಸ್ಪರ್ಧೆಗೆ ಈಗ ಒತ್ತಡ ಹೆಚ್ಚಾಗ್ತಾ ಇದೆ. ಮಂಡ್ಯ ಜನರ ಜೊತೆ ನಿಖಿಲ್ ಹೆಚ್ಚಿನ ಸಂಪರ್ಕವನ್ನ ಇಟ್ಕೊಂಡಿದ್ದಾರೆ. ಸಿನಿಮಾ ನಾಯಕ ನಟನೂ ಕೂಡ ಆಗಿದ್ದಾರೆ ನಿಖಿಲ್. ಸದ್ಯಕ್ಕೆ ಕಳೆದ ಚುನಾವಣೆಯಲ್ಲಿ ಪ್ರಚಾರ ಕೂಡ ಮಾಡಿದ್ರು ನಿಖಿಲ್. ಸದ್ಯಕ್ಕೀಗ 3 ಕ್ಷೇತ್ರಗಳಲ್ಲಿ ಅವರು ನಿಂತ್ಕೋಬೇಕು ಲೋಕಸಭೆ ಚುನಾವಣೆಗೆ ಅಂತ ಒತ್ತಡ ಕೇಳಿ ಬರ್ತಾ ಇರೋದು. ಅದರಲ್ಲಿ ಪ್ರಮುಖವಾಗಿ ಕೇಳಿ ಬರ್ತಾ ಇರೋ ಲೋಕಸಭಾ ಕ್ಷೇತ್ರದ ಹೆಸರು ಅಂದ್ರೆ ಮಂಡ್ಯ. ಅದ್ರ ಜೊತೆಗೆ ಚಿಕ್ಕಬಳ್ಳಾಪುರ ಹಾಗೆಯೇ ತುಮಕೂರಿನಿಂದಲೂ ಕೂಡ ಸ್ಪರ್ಧೆ ಮಾಡಬೇಕು ಅನ್ನೋ ಆಗ್ರಹ ಒತ್ತಡ ಜಾಸ್ತಿ ಆಗ್ತಾ ಇದೆ. ಪ್ರತಿ ಬಾರಿ ಎಲೆಕ್ಷನ್ ನಲ್ಲಿ ನಿಖಿಲ್ ಪ್ರಚಾರಕ್ಕೆ ಅಂತ ಹೋಗ್ತಿದ್ರು. ಕಳೆದ ಚುನಾವಣೆಯಲ್ಲಿ ನಿಖಿಲ್ ಅಬ್ಬರದ ಪ್ರಚಾರವನ್ನ ಮಾಡಿದ್ರು ಮಂಡ್ಯ ಸೈಡ್ ಅಲ್ಲಿ. ಈಗ ಮಂಡ್ಯ ಜನರ ಜೊತೆ ನಿಖಿಲ್ ಹೆಚ್ಚಿನ ಸಂಪರ್ಕ ಇರೋದ್ರಿಂದ ಆ ಭಾಗದಲ್ಲಿ ಆ ಲೋಕಸಭಾ ಕ್ಷೇತ್ರದಿಂದಲೇ ಅವರು ಕಣಕ್ಕೆ ಇಳಿಬೇಕು ಅನ್ನೋ ಒತ್ತಡ ಆಗ್ರಹಗಳು ಜಾಸ್ತಿಯಾಗಿ ಕೇಳಿ ಬರ್ತಾ ಇರೋದು. ಇನ್ನು ಹೀರೋ ಆಗಿದ್ದಾರೆ ನಿಖಿಲ್. ಮಂಡ್ಯದಲ್ಲಿ ತಮ್ಮ ಸಿನಿಮಾದ ಆಡಿಯೋವನ್ನು ಕೂಡ ರಿಲೀಸ್ ಮಾಡಿದ್ರು ಈ ಹಿಂದೆ. ಹಾಗಾಗಿ ಮಂಡ್ಯದಿಂದನೇ ಅವರು ಸ್ಪರ್ಧೆ ಮಾಡುವುದು ಬಹುತೇಕ ಖಚಿತ ಅನ್ನೋ ಮಾಹಿತಿ ಕೂಡ ಸದ್ಯದ ಮಟ್ಟಿಗೆ ಸಿಗ್ತಾ ಇದೆ. ಬಟ್ ಇವಾಗ ಅಟ್ ಪ್ರೆಸೆಂಟ್ ಮೊನ್ನೆ ಗೆದ್ದಿರುವಂತ ಶಿವರಾಮೇಗೌಡರು ಹಾಗಾದ್ರೆ ಸೀಟ್ ಬಿಟ್ಕೊಳ್ತಾರಾ, ಅವ್ರೇನಾದ್ರೂ ಆಗ್ರಹವನ್ನ ಮಾಡ್ತಾರಾ, ಡಿಮ್ಯಾಂಡ್ ಏನಾದ್ರೂ ಇಡ್ತಾರಾ, ಅಥವಾ ಒಲ್ಲದ ಮನಸ್ಸಿನಿಂದನೇ ಬಿಟ್ಕೊಡ್ತಾರಾ ದೇವೇಗೌಡರು ಒಂದು ಮಾತನ್ನ ಹೇಳಿದ್ರೆ? ಸೊ ಈ ಬಗ್ಗೆ ಎಲ್ಲ ಈಗ ಕುತೂಹಲ ಜಾಸ್ತಿ ಆಗ್ತಾ ಇದೆ. ಇದ್ರ ಜೊತೆಗೆ ಕಳೆದ ಬಾರಿ ಚುನಾವಣೆಯಲ್ಲಿ ಇನ್ನೇನೋ ಲಕ್ಷ್ಮೀ ಅಶ್ವಿನ್ ಗೌಡ ಅವರಿಗೆ ಟಿಕೆಟ್ ಸಿಕ್ಕೇ ಬಿಡ್ತು, ಅವರೇ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡೋದು ಅಂತೆಲ್ಲ ಹೇಳಲಾಗ್ತಿತ್ತು. ಬಟ್ ಕೊನೆ ಗಳಿಗೆಯಲ್ಲಿ ಅವರಿಗೆ ಕೊನೆ ಕ್ಷಣದಲ್ಲಿ ಟಿಕೆಟ್ ಮಿಸ್ ಆಗಿತ್ತು. ಬಹುಶಃ ಅವರು ಕೂಡ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಒಂದ್ ವೇಳೆ ಈ ಒತ್ತಡ ಆಗ್ರಹಕ್ಕೆ ಮಣಿದು ಜೆಡಿಎಸ್ ವರಿಷ್ಠ ದೇವೇಗೌಡರು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಟಿಕೆಟ್ ಅನ್ನ ಕನ್ಫರ್ಮ್ ಮಾಡಿದ್ರೆ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದನೇ, ಸೊ ಇವರು ಇಬ್ರು ಅಂದ್ರೆ ಶಿವರಾಮೇಗೌಡರ ಜೊತೆಗೆ ಲಕ್ಷ್ಮೀ ಅಶ್ವಿನ್ ಗೌಡ ಅವರು ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಾಗತ್ತೆ. ಈ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂತ ನಮ್ಮ ರಿಪೋರ್ಟರ್ ಜನಾರ್ದನ್ ಹೆಬ್ಬಾರ್. ಇತ್ತೀಚಿನ ದಿನಗಳಲ್ಲಿ ನಾವು ಗಮನಿಸ್ತಾ ಇದ್ವಿ, ಎಸ್ಪೆಷಲಿ ಕಳೆದ ಚುನಾವಣೆ ಸಂದರ್ಭದಿಂದ ನಿಖಿಲ್ ಕುಮಾರಸ್ವಾಮಿ ಅವರು ಮಂಡ್ಯದಲ್ಲಿ ಜಾಸ್ತಿ ಸಂಪರ್ಕವನ್ನ ಇಟ್ಕೊಂಡಿದ್ರು, ಪ್ರಚಾರಕ್ಕೂ ಕೂಡ ಹೋಗಿದ್ರು. ಈಗ ಬಹುತೇಕ ಅಲ್ಲಿಂದಲೇ ಲೋಕಸಭಾ ಕಣಕ್ಕೆ ಇಳಿತಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಈಗ ಜೆಡಿಎಸ್ ವಲಯದಲ್ಲಿ ಯಾವ ರೀತಿ ಇದೆ ಟಾಕ್? ಅಂದ್ರೆ ದೇವೇಗೌಡರು ಇದಕ್ಕೆ ಸಮ್ಮತಿಯನ್ನ ಕೊಟ್ಟಿದ್ದಾರಾ? ಶರ್ಮಿತಾ, ಈ ವಿಚಾರವಾಗಿ ಈಗ ದೇವೇಗೌಡರನ್ನ ಒತ್ತಾಯಿಸಲಿಕ್ಕೆ ಅವರಲ್ಲಿ ಮನವಿ ಮಾಡ್ಲಿಕ್ಕೆ ಮಂಡ್ಯ ಭಾಗದಿಂದ ಕೆಲ ಪ್ರಮುಖರೆಲ್ಲ ಕೂಡ ದೇವೇಗೌಡರನ್ನ ಭೇಟಿ ಮಾಡ್ಲಿಕ್ಕಿದ್ದಾರೆ. ದೇವೇಗೌಡರ ಲೆಕ್ಕಾಚಾರ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಒಂದು ಪ್ರೀ ಪ್ಲಾನ್ ಮಾಡ್ಕೊಂಡಿದ್ರು ಅವ್ರು. ಯಾಕಂದ್ರೆ ಪ್ರಜ್ವಲ್ ರೇವಣ್ಣ ಚುನಾವಣೆಗೆ ಇಳಿಯುವಂತ ಸಂದರ್ಭದಲ್ಲೇನೆ ನಿಖಿಲ್ ಅವರಿಗೂ ಕೊಡ್ಬೇಕು, ಇಬ್ಬರು ಮೊಮ್ಮಕ್ಕಳು ಏಕಕಾಲದಲ್ಲಿ ಚುನಾವಣಾ ಕಣಕ್ಕೆ ಇಳಿಬೇಕು ಅಂತ ಹೇಳಿ ಇಬ್ಬರಿಗೂ ಲೋಕಸಭಾ ಚುನಾವಣೆಯಲ್ಲಿ ಅವಕಾಶ ಮಾಡ್ಕೊಂಡಂತ ಒಂದು ಪ್ಲಾನ್ ಅನ್ನ ದೇವೇಗೌಡರು ಮಾಡ್ಕೊಂಡಿದ್ದಾರೆ. ಪ್ರಜ್ವಲ್ ಅವರಿಗೆ ಮಂಡ್ಯ ಹಾಸನದಿಂದ ಮಾಡ್ಕೊಡ್ತಾ ಇದ್ದಾರೆ. ಈಗ ನಿಖಿಲ್ ಅವರಿಗೆ ಎಲ್ಲಿ ಅನ್ನೋಂತ ಪ್ರಶ್ನೆ ಬಂದಿದೆ. ಯಾಕಂದ್ರೆ ಚಿಕ್ಕಬಳ್ಳಾಪುರದಲ್ಲಿ ಸಹಿತ ಅವರು ಸಾಕಷ್ಟು ಹೋರಾಟವನ್ನ ಮಾಡಿದ್ರು, ಕಳೆದ ಬಾರಿ ಪ್ರಚಾರ ಮಾಡಿದ್ರು. ಈಗ ಸದ್ಯಕ್ಕೆ ತುಮಕೂರು ಭಾಗದಲ್ಲೂ ಸಹಿತ ಸ್ಪರ್ಧೆ ಮಾಡಿ ಅಂತ ಹೇಳಿ ಒಂದು ಆಗ್ರಹ ಕೇಳಿ ಬರ್ತಾ ಇದೆ ಮೈತ್ರಿ ಸ್ಪರ್ಧೆ ಅಂತ ಪಕ್ಷದಲ್ಲಿ. ಆದ್ರೆ ಮಂಡ್ಯ ಭಾಗದಿಂದ ಹೆಚ್ಚಿನ ಆ ಭಾಗದ ಕೆಲ ಶಾಸಕರು, ಸಾಕಷ್ಟು ಜನ ಶಾಸಕರು, ಅಲ್ಲಿನ ಪ್ರಮುಖರೆಲ್ಲರೂ ಸಹಿತ ಒತ್ತಡವನ್ನು ಹಾಕ್ತಾ ಇದ್ದಾರೆ ನಿಖಿಲ್ ಅವರಿಗೆ ಮಂಡ್ಯದಲ್ಲಿ ಅವಕಾಶವನ್ನ ಮಾಡಿಕೊಡಿ ಅಂತ ಹೇಳಿ. ಈ ಒಂದು ವಿಚಾರದಿಂದ ಮಂಡ್ಯದಲ್ಲಿ ನಿಖಿಲ್ ಅವರು ಸ್ಪರ್ಧೆ ಮಾಡ್ತಾರೆ ಅನ್ನೋ ವಿಚಾರದಿಂದ ಇಬ್ಬರಿಗೆ ಇಲ್ಲಿ ನಿರಾಸೆ ಆಗ್ತಾ ಇದೆ. ಯಾಕಂದ್ರೆ ಒಂದು ವೇಳೆ ಅವ್ರು ನಿಖಿಲ್ ಅವರು ಸ್ಪರ್ಧೆ ಮಾಡೋದೇ ಆದ್ರೆ ಸದ್ಯ ಈಗ ಸಂಸದರಾಗಿರುವಂತ ಎಲ್ಲಾರು ಶಿವರಾಮೇಗೌಡರು ಅವ್ರ ಅವಕಾಶವನ್ನ ಬಿಟ್ಕೊಡ್ಬೇಕಾಗತ್ತೆ. ಇನ್ನು ಕಳೆದ ವಿಧಾನಸಭಾ ಚುನಾವಣೆ, ಕಳೆದ ಲೋಕಸಭಾ ಉಪಚುನಾವಣೆ ಸಂದರ್ಭದಲ್ಲೇ ಟಿಕೆಟ್ ಆಕಾಂಕ್ಷಿ ಆಗಿದ್ದಂತವರು ಲಕ್ಷ್ಮೀ ಅಶ್ವಿನ್ ಅವ್ರಿಗೆ ವಿಧಾನಸಭಾ ಟಿಕೆಟ್ ಕೂಡ ಸಿಕ್ಕಿಲ್ಲ, ಆಮೇಲೆ ಲೋಕಸಭಾ ಕೂಡ ಅವಕಾಶ ಆಗ್ಲಿಲ್ಲ. ಆ ಕಾರಣಕ್ಕಾಗಿ ಅವರು ಈ ಬಾರಿ ಒಂದು ಆಸೆ ಇಟ್ಕೊಂಡಿದ್ರು, ಅವರಿಗೂ ಕೂಡ ನಿರಾಶೆ ಆಗುತ್ತೆ, ಇಬ್ಬರಿಗೆ ನಿರಾಶೆ ಆಗುತ್ತೆ. ಆದ್ರೆ ಆ ಭಾಗದ ಶಾಸಕರೆಲ್ಲರೂ ಕೂಡ ಪ್ರಮುಖರೆಲ್ಲರೂ ಕೂಡ ಹೇಳ್ತಾ ಇರೋದು ನಿಖಿಲ್ ಅವರೇ ಸ್ಪರ್ಧೆ ಮಾಡ್ಬೇಕು, ಅವ್ರನ್ನ ಮೈತ್ರಿ ಒಂದು ವೇಳೆ ಕಾಂಗ್ರೆಸ್ ಜೊತೆ ಮೈತ್ರಿ ಸ್ಪರ್ಧೆ ಆದ್ರೂ ಸರಿ, ಮೈತ್ರಿ ಸ್ಪರ್ಧೆ ಅಲ್ಲದೆ ಇದ್ರು ಸರಿ, ಯಾವುದೇ ರೀತಿ ಆದ್ರೂ ಸಹಿತ ಅವರಿಗೆ ಟಿಕೆಟ್ ಕೊಡಿ, ಅವ್ರನ್ನ ಗೆಲ್ಸ್ಕೊಂಡ್ ಬರ್ತೀವಿ ಅಂತ ಹೇಳಿ. ಯಾಕಂದ್ರೆ ಎಲ್ಲಾ ಶಿವರಾಮೇಗೌಡರನ್ನ ಕಣಕ್ಕಿಳಿಸುವಂತ ಸಂದರ್ಭದಲ್ಲಿ
ಸಾಕಷ್ಟು ಪರವಿರೋಧ ವ್ಯಕ್ತವಾಗಿತ್ತು ಆ ಭಾಗದ ಶಾಸಕರಲ್ಲೇನೆ. ಹಾಗಾಗಿ ದೇವೇಗೌಡರು ಕೊನೆ ಕ್ಷಣದಲ್ಲಿ ಶಿವರಾಮೇಗೌಡರಿಗೆ ಅವಕಾಶವನ್ನ ಮಾಡಿಕೊಟ್ಟು ಅವ್ರನ್ನ ಗೆಲ್ಸಿ ಅಂತೇಳಿ ಫರ್ಮಾನ್ ಹೊರಡಿಸಿರೋದ್ರಿಂದ ಎಲ್ಲರೂ ಕೂಡ ಆ ಭಾಗದ ಶಾಸಕರಲ್ಲೂ ಸಪೋರ್ಟ್ ಮಾಡಿದ್ರು. ಆದ್ರೆ ಈ ಬಾರಿ ಹಾಗಾಗಲ್ಲ. ಯಾಕಂದ್ರೆ ಎಲ್ಲಾ ಶಾಸಕರ ಅಭಿಪ್ರಾಯನ ತೆಗೆದುಕೊಳ್ಬೇಕಾಗತ್ತೆ. ಯಾರು ಹೆಚ್ಚಿನ ಯಾವ ಕ್ಷೇತ್ರದಲ್ಲಿ ಹೆಚ್ಚಿನ ಆಸಕ್ತಿ ತೋರಿಸ್ತಾರೆ ಜನ, ಆ ಭಾಗದ ಜನ ಪ್ರಮುಖರೆಲ್ಲ ಏನ್ ಹೇಳ್ತಾರೆ ಅದನ್ನ ಗಣನೆಗೆ ತೆಗೆದುಕೊಳ್ಬೇಕಾಗತ್ತೆ. ಆ ಕಾರಣಕ್ಕಾಗಿ ತುಮಕೂರು ಚಿಕ್ಕಬಳ್ಳಾಪುರದ ಹೆಸರು ಕೇಳಿ ಬಂದಾಗ್ಯೂ ಸಹಿತ ಮಂಡ್ಯ ಭಾಗದಲ್ಲಿ ಈಗ ಹೆಚ್ಚಿನ ಒತ್ತಡ ಇರೋದ್ರಿಂದ ಆ ಬಗ್ಗೆ ಚರ್ಚೆ ಶುರುವಾಗಿದೆ. ಬಹುತೇಕ ನಿಖಿಲ್ ಅವರಿಗೂ ಕೂಡ ಆ ಭಾಗದಲ್ಲಿ ಸ್ಪರ್ಧೆ ಮಾಡೋದಕ್ಕೆ, ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಆಸಕ್ತಿ ಇರುವಂತಹ ಹಿನ್ನೆಲೆಯಲ್ಲಿ ದೇವೇಗೌಡರು ಅಂತಿಮ ಮುದ್ರೆಯನ್ನು ಒತ್ತುವಂತ ಸಾಧ್ಯತೆನೂ ಕೂಡ ಇದೆ. ಅದಕ್ಕೆ ಕೆಲವಷ್ಟು ದಿನವನ್ನು ಕೂಡ ಸಮಯವನ್ನು ಕೂಡ ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ. ತಕ್ಷಣಕ್ಕೆ ಅವ್ರು ಹೇಳಿದ ತಕ್ಷಣ ಒಪ್ಕೊಂಡ್ಬಿಟ್ರು ಅಂತ ಆಗಬಾರ್ದು ಅಂತೇಳಿ ಜನಾಭಿಪ್ರಾಯವನ್ನು ಕೂಡ ಸಂಗ್ರಹಿಸುವ ನಿಟ್ಟಿನಲ್ಲಿ ಯೋಚನೆ ಮಾಡಿ ನಂತರದಲ್ಲಿ ಇನ್ನಷ್ಟು ದಿನಗಳ ಬಳಿಕ ಈ ಒಂದು ಘೋಷಣೆ ಮಾಡುವಂತ ಸಾಧ್ಯತೆ ಇದೆ. ಹೆಬ್ಬಾರ್, ಇನ್ನು ಮಂಡ್ಯ ಅಂದ ತಕ್ಷಣ ಮುತುವರ್ಜಿ ಜಾಸ್ತಿ ವಹಿಸ್ತಿದ್ರು ಇತ್ತೀಚೆಗೆ ನಿಖಿಲ್ ಕುಮಾರಸ್ವಾಮಿ ಅವರು. ಮಾತಾಡ್ತೀನಿ ಬಿ ಆನ್ಲೈನ್. ಹೆಬ್ಬಾರ್, ಈ ಬಗ್ಗೆ ಮಾತಾಡೋದಕ್ಕೆ ಶಿವರಾಮೇಗೌಡರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಿವರಾಮೇಗೌಡ್ರೆ, ಈಗ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಮಂಡ್ಯ ಸಂಸತ್ ಕ್ಷೇತ್ರದಿಂದ, ಲೋಕಸಭಾ ಕ್ಷೇತ್ರದಿಂದ ಕಣಕ್ಕಿಳಿಸಬೇಕು ಅಂತ ಒತ್ತಡ ಎಲ್ಲ ಜಾಸ್ತಿ ಆಗ್ತಿದೆ. ಹಾಗಾದ್ರೆ ನೀವು ನಿಮ್ಮ ಸ್ಥಾನವನ್ನ ಬಿಟ್ಕೊಡೋದಕ್ಕೆ ರೆಡಿ ಇದ್ದೀರಾ? ಮತ್ತೊಮ್ಮೆ ಸಂಪರ್ಕ ಮಾಡೋಣ ಶಿವರಾಮೇಗೌಡ್ರನ್ನ. ನಮ್ಮ ರಿಪೋರ್ಟರ್ ಜನಾರ್ದನ್ ಹೆಬ್ಬಾರ್ ಮಾಹಿತಿಯನ್ನ ಕೊಡ್ತಾ ಇದ್ರು. ಈಗ ಆಲ್ರೆಡಿ ಇದು ವಿಷಯ ದೇವೇಗೌಡರಿಗೆ ಬಂದಿದೆ. ಸೊ ಜನಾಭಿಪ್ರಾಯವನ್ನ ಸಂಗ್ರಹಿಸಿ ಕಾರ್ಯಕರ್ತರು ಏನ್ ಹೇಳ್ತಾರೆ ಅದನ್ನ ಆಧಾರದ ಮೇಲೆ ಅವರು ಡಿಸಿಷನ್ಗೆ ಬರ್ತಾರೆ ಅಂತ. ಸೊ ಹೆಬ್ಬಾರ್, ಆಗ್ಲೇ ಹೇಳ್ತಾ ಇದ್ರೆ ನೀವು, ಈಗ ಮಂಡ್ಯ ಅಂದ ತಕ್ಷಣ ನಿಖಿಲ್ ಕುಮಾರಸ್ವಾಮಿ ಅವರು ಒಂದ್ ರೀತಿ ಮುತುವರ್ಜಿಯನ್ನ ಜಾಸ್ತಿ ವಹಿಸ್ಕೊಳ್ತಾ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ನಾವು ಅದನ್ನ ಅಬ್ಸರ್ವ್ ಮಾಡ್ತಾ ಇದೀವಿ. ಫಾರ್ ಎಕ್ಸಾಂಪಲ್, ಅಂಬರೀಶ್ ಅವರು ವಿಧಿವಶರಾದಾಗ್ಲೂ ಕೂಡ ಅಲ್ಲಿಗೆ ಹೋಗಿದ್ರು, ಮಂಡ್ಯ ಜನರ ಜೊತೆ ಕನೆಕ್ಟ್ ಆಗ್ತಾ ಇದ್ರು. ಎಲೆಕ್ಷನ್ ಟೈಮ್ ನಲ್ಲೂ ಅಷ್ಟೇ ಕನೆಕ್ಟ್ ಆಗೋಕೆ ಟ್ರೈ ಮಾಡ್ತಾ ಇದ್ರು. ಅಂದ್ರೆ ಅಲ್ಲಿ ತಳಮಟ್ಟದಿಂದಾನೇ ಒಂದ್ ರೀತಿ ಕಾರ್ಯಕರ್ತರ ಜೊತೆ ಅವರು ಪಕ್ಷ ಸಂಘಟನೆ ಮಾಡೋದಿರ್ಲಿ, ಜೊತೆಗೆ ಜನರ ಜೊತೆ ಕನೆಕ್ಟ್ ಆಗೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂತ ನಾವು ತಿಳ್ಕೊಬಹುದಾ? ಖಂಡಿತ ಅಂತ ಒಂದು ಪ್ರಯತ್ನ ಮೊದಲಿಂದಾನಿತ್ತು. ಆದ್ರೆ ಅಂಬರೀಶ್ ಅವ್ರ ನಿಧನ ಅಂತ ಸಂದರ್ಭದಲ್ಲಿ ಅವ್ರ ಕುಟುಂಬ ಜೊತೆ ಒಡನಾಟ ಜಾಸ್ತಿ ಇತ್ತು. ಆ ಕಾರಣಕ್ಕಾಗಿ ನಿಖಿಲ್ ಅವರಿಗೆ, ಅಭಿಷೇಕ್ ಅವರಿಗೆ ಹೆಚ್ಚಿನ ಸಂಪರ್ಕ ಇತ್ತು, ಒಡನಾಟ ಇತ್ತು. ಆ ಕಾರಣಕ್ಕಾಗಿ ಹೋಗಿದ್ರು. ಈಗ ಇಲ್ಲಿ ಇನ್ನೊಂದು ಪ್ರಮುಖ ವಿಚಾರನೂ ಕೂಡ ಬರುತ್ತೆ. ಅಭಿಷೇಕ್ ಅವರಿಗೆ ಅಲ್ಲಿ ಅವಕಾಶವನ್ನ ಮಾಡ್ಕೊಡ್ಬೇಕು, ಆ ಭಾಗದಲ್ಲಿ ಸ್ಪರ್ಧೆ ಮಾಡ್ಲಿ ಅಂತ ಹೇಳಿ ಕೂಡ ಕೆಲವು ಜನರು ಮಾತಾಡ್ಕೊಂಡಿದ್ರು. ಹಾಗಾಗಿ ನಿಖಿಲ್ ಅವರಿಗೆ ಸ್ಪರ್ಧೆ ಮಾಡ್ಬೇಕು ಅಂತಂದ್ರೆ ಅಲ್ಲಿ ಕೇವಲ JDS ಶಾಸಕರು ಮಾತ್ರ ಅಲ್ಲ, ಅಂಬರೀಶ್ ಅವರ ಕುಟುಂಬದ ಜೊತೆನೂ ಸಹಿತ ಮಾತುಕತೆನ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಅಲ್ಲಿ ಅಭಿಷೇಕ್ ಅವರು ಕೂಡ ಚುನಾವಣೆಗೆ ಬರ್ಲಿ ಅನ್ನೋಂತ ಮಾತುಗಳು ಕೇಳಿ ಬರುವಂತ ಹಿನ್ನೆಲೆಯಲ್ಲಿ ಅವ್ರ ಸಪೋರ್ಟ್ ಕೂಡ ಖಂಡಿತವಾಗಿ ಬೇಕಾಗುತ್ತೆ. ಆದ್ರೆ ಈಗ ಪ್ರಮುಖವಾಗಿ ಅಲ್ಲಿ ಎದುರುಗಡೆ ಇರುವಂತ ವಿಚಾರ ಅಂತಂದ್ರೆ ಹಾಲಿ ಸಂಸದರನ್ನ ಅಲ್ಲಿ ಅವ್ರನ್ನ ಟಿಕೆಟ್ ತಪ್ಪಿಸಿ ಇವರಿಗೆ ಕೊಡ್ತಾರಾ, ಅದಕ್ಕೆ ಅವರು ಒಪ್ಕೊಳ್ತಾರಾ, ಅಸಮಾಧಾನಗೊಳ್ತಾರ, ಅದನ್ನ ಸಮಾಧಾನ ಹೇಗ್ ಮಾಡ್ತಾರೆ, ಇದೆಲ್ಲ ಪ್ರಮುಖ ವಿಚಾರ. JDS ನಲ್ಲಿ ಯಾರು ಕೂಡ ಅಸಮಾಧಾನ ಆಗಿ ರೆಬೆಲ್ ಆಗಿ ನಿಲ್ಲುವಂತ ಪ್ರಶ್ನೆ ಅಷ್ಟೊಂದು ಉದ್ಭವಿಸಲ್ಲ. ಆದಾಗ್ಯೂ ಸಹಿತ ದೇವೇಗೌಡರು ಅವ್ರನ್ನ ಮನವೊಲಿಸುವಂತದ್ದು ಪ್ರಯತ್ನ ಮಾಡ್ಬೇಕಾಗತ್ತೆ. ಚುನಾವಣೆ ಸಂದರ್ಭದಲ್ಲಿ ಯಾವುದೇ ಒಂದಿಷ್ಟು ವರ್ಗ ವಿರೋಧ ಆದ್ರೂ ಸಹಿತ ಅದು ದೊಡ್ಡ ಮಟ್ಟದ ಪರಿಣಾಮ ಬೀರುವಂತ ಸಾಧ್ಯತೆ ಇರುತ್ತೆ. ಆ ಕಾರಣಕ್ಕಾಗಿ ಎಲ್ಲರ ಮನವೊಲಿಸುವಂತ ಒಂದು ಪ್ರಯತ್ನ ಇಲ್ಲ ಆಗ್ಬೇಕಾಗಿದೆ. ನಿಖಿಲ್ ಅವರ ಹೆಸರು ಈಗ ಆ ಕ್ಷೇತ್ರದಲ್ಲಿ ಕೇಳಿ ಬಂದಿರುವಂತಹ ಹಿನ್ನೆಲೆ, ಅದರಲ್ಲೂ ಸಹಿತವಾಗಿ ಶಾಸಕರು ಹೆಚ್ಚಿನ ಪ್ರಮಾಣದಲ್ಲಿ ಒತ್ತಡ ಹಾಕ್ತಿರುವಂತ ಹಿನ್ನೆಲೆಯಲ್ಲಿ ದೇವೇಗೌಡರಿಗೆ ಇದು ಒಂದಷ್ಟು ಸುಲಭ ಆಗುತ್ತೆ. ಆ ಭಾಗದ ಶಾಸಕರು ಏನ್ ಹೇಳ್ತಾರೆ ಅವರ ಮಾತಿಗೆ ಹೆಚ್ಚಿನ ಬೆಲೆಯನ್ನ ಕೊಡಬೇಕಾಗತ್ತೆ. ಶಾಸಕರೆಲ್ಲರೂ ಬಹುತೇಕ ನಿಖಿಲ್ ಅವರ ಹೆಸರನ್ನೇ ಪ್ರಸ್ತಾಪವನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಶಿವರಾಮೇಗೌಡರು ಸ್ಪರ್ಧೆ ಮಾಡುವಂತ ಸಂದರ್ಭದಲ್ಲಿ ಒಂದಷ್ಟು ಪರವಿರೋಧ ವ್ಯಕ್ತವಾಗಿದ್ದು ಸಹಿತ ಕೊನೆಗೆ ಕ್ಷಣದಲ್ಲಿ ಅವರಿಗೆ ಅವಕಾಶ ಮಾಡಿಕೊಟ್ಟಿದ್ರು. ಆದ್ರೆ ಆ ಸಂದರ್ಭದಲ್ಲಿ ಏನ್ ಮಾತುಕತೆ ಆಗಿತ್ತು ಅನ್ನೋದು ಇಲ್ಲಿ ಬಹಳ ಪ್ರಮುಖವಾಗುತ್ತೆ. ಲೋಕಸಭಾ ಉಪಚುನಾವಣೆ ಸಂದರ್ಭದಲ್ಲಿ ಕೇವಲ ಉಪಚುನಾವಣೆಗೆ ಮಾತ್ರ ನಿಮ್ಗೆ ಅವಕಾಶ, ಮುಂದೆ ಬೇರೆಯವರಿಗೆ ಅಂತ ಏನಾದ್ರು ಮಾತು ಕೊಟ್ಟಿದ್ರ, ಅಥವಾ ನೆಕ್ಸ್ಟ್ ಗೆದ್ದ ನಂತರದಲ್ಲಿ ಮುಂದಿನ ಬಾರಿಯೂ ನಿಮ್ಗೆ ಅವಕಾಶ ಇರುತ್ತೆ, ಚೆನ್ನಾಗಿ ಕೆಲಸ ಮಾಡಿ ಅಂತ ಮಾತು ಕೊಟ್ರ ಏನಾಯ್ತು, ಅದೆಲ್ಲವೂ ಕೂಡ ಇಲ್ಲಿ ಬಹಳ ಪ್ರಮುಖ ಆಗುತ್ತೆ. ಹಾಗಾಗಿ ಈಗ ಇದು ಚರ್ಚೆ ಶುರುವಾಗಿದೆ. ಇನ್ನೊಂದು ವಾರದಲ್ಲಿ ಇದು ಈ ದೊಡ್ಡ ಮಟ್ಟದಲ್ಲಿ ವಿಚಾರವಾಗಿ ಚರ್ಚೆಯಾಗಿ ಅಂತಿಮ ಆಗುವಂತ ಸಾಧ್ಯತೆ ಕೂಡ ಇದೆ. ಶರ್ಮಿತಾ, ಥ್ಯಾಂಕ್ ಯು ಜನಾರ್ದನ್ ಹೆಬ್ಬಾರ್ ತಮ್ಮ ಇನ್ಫಾರ್ಮೇಶನ್ಗೆ.